ಉಗ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಪ್ರಪಂಪ್ರದ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ರಿಗೂ ನಮಸ್ಕಾರ. ನನಗೆ ಭಾಳಷ್ಟು ಈ ಥರದ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ. ಇದು ಬಹಳ ವಿಶೇಷ ಅನಿಸುತ್ತೆ. ಏನಕ್ಕೆ ಅಂತಂದರೆ ಅದು ಬೇರೆ ಗ್ರೌಂಡು, ಇದು ನನ್ನ ಮನೆ ಗ್ರೌಂಡು ಇಷ್ಟೇ. ನನ್ನ ಮನೆಯಲ್ಲಿ ಆಗ್ತಾ ಇರೋವಂಥ ಒಂದು ಕಾರ್ಯಕ್ರಮ ಇದು. ಇದಕ್ಕೆ ಬಹಳಷ್ಟು ಎಮೋಷ್ನಲ್ ಕನೆಕ್ಷನ್ ನನಗೆ. ಟಕ್ಕಂತ ಹಿಂಗೆ ಅಂದ ತಕ್ಷಣ ನನ್ನ ಮನೆಗೆ ಓಡಿ ಬರ್ತಿದ್ದೀನೇನೋ ಅನ್ನೋ ಅಷ್ಟೇ ಖುಷಿಯಾಗಿ ಓಡಿ ಬರೋವಂಥದ್ದು. ಇವತ್ತು ಹೇಳ್ಕೊಳ್ಳೋಕ್ಕೆ ಒಂದಿಷ್ಟಿದೆ. ನಾನು ಫಸ್ಟು ನನಗೆ ಮೈಕ್ ಕೊಟ್ಟರು, ಮಾತಾಡ್ಬಿಡ್ಬೇಕಾಗಿತ್ತೇನೋ ಅಂತ ಅಂದ್ಕೊಂಡೆ. ಈಗ ಬರ್ತಾ ಬರ್ತಾ ಲಾಸ್ಟಲ್ಲಿ ಕೊಟ್ಟರು, ಸಮಯದ ಬೇರೆ ಅಭಾವ ಇಷ್ಟೇ ಐತೆ, ಟೈಮ್ ಇಷ್ಟಿದೆ, ಹೇಳ್ಕೊಳ್ಳೋದು ಒಂದಿಷ್ಟಿದೆ. ಆದ್ರೂ ಕೂಡ ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ. ಇವತ್ತು ಶರಣ್ ಇಲ್ಲಿ ಏನಾಗಿದ್ದಾನೆ ಅನ್ನೋದಕ್ಕೆ ಕಾರಣ ಹಿಂದೆ ನಿಂತಿರೋವಂಥ ಇಷ್ಟು ಜನಗಳು, ಇಲ್ಲಿ ಇರೋವಂಥ ಒಂದು ಪಾಲಿಕೆ. ಇಷ್ಟೇ ಕಾರಣ ಇವತ್ತು ಶರಣ್ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಕಲಾವಿದ ಇಲ್ಲಿರೋದಕ್ಕೆ ಸಾಧ್ಯ ಅಂತ ಅನ್ನೋದಾದರೆ ಇಷ್ಟು ಜನಗಳು ಕೊಟ್ಟಿರೋವಂಥ ಅವಕಾಶ ಇದು. ಶರಣ್ ಏನೂ ಕನಸಿಲ್ಲದೆ, ಏನೂ ಇಲ್ಲದೆ, ಬರೀ ಹೊಟ್ಟೆಪಾಡಿಗೋಸ್ಕರ ಚಿತ್ರರಂಗಕ್ಕೆ ಬಂದಿರ್ತಾನೆ. ನಾನು ಬಂದಿಲ್ಲ, ಚಿತ್ರರಂಗ ಕರೆಸ್ಕೊಳತ್ತೆ ನನ್ನನ್ನು. ಕೆಲಸನೇ ಗೊತ್ತಿರಲಿಲ್ಲ ನನಗೆ. ಕೆಲಸ ಕೊಟ್ಟು ಕೆಲಸ ಕಲಿಸುತ್ತೆ. ಇದು ಫಸ್ಟ್ ಟೈಮು ವರ್ಲ್ಡಲ್ಲಿ ಕೆಲಸ ಕೊಟ್ಟು ಕೆಲಸ ಕಲಿಸೋದು. ಕೆಲಸ ಕಲಿಸ್ಬಿಟ್ಟು ಕೆಲಸ ಕೊಡುವಂಥದ್ದು ನೋಡಿದ್ದೀವಿ ಎಲ್ಲ ಕಡೆ. ಏನೂ ಕೆಲಸ ಗೊತ್ತಿಲ್ಲ ಸರ್ ನನಗೆ. ಇಲ್ಲಿ ಬಂದೆ, ಕೆಲಸ ಬ್ಲೈಂಡಾಗಿ ಬಂದೆ. ಇಲ್ಲಿರೋರು ಎಲ್ಲರೂ ಅವಕಾಶ ಕೊಟ್ಟರು, ಅಲ್ಲಿಂದ ಕಲಿತಾ ಹೋದೆ. ಏನಕ್ಕೆ ಜಾಸ್ತಿ ನನಗೆ ಈ ರಂಗದ ಮೇಲೆ ಭಕ್ತಿ ಏನಕ್ಕೆ, ಭಯ ಏನಕ್ಕೆ ಅಂತಂತಂದರೆ, ಏನೂ ಇಲ್ಲದೆ ಓಡಾಡ್ತಿದ್ದಂಥ ಒಬ್ಬನ್ನ ಕರೆದು ಬಾರಪ್ಪ ಇಲ್ಲಿ ಊಟ ಇದೆ ನಿನಗೆ ಅಂತ ಹೇಳಿ 2 ಹೊತ್ತು ಊಟ ಕೊಟ್ಟಂಥ ಮಹನೀಯರವರೆಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಇವರೆಲ್ಲರಿಗೂ. ಯಾಕಂತಂದರೆ ಇವ್ರು ಮಾಡಿರೋವಂಥದ್ದು ಇವತ್ತು ನನ್ನನ್ನು ಎಲ್ಲರೂ ಕೂಡ ನೀವು ಬಂದಿದ್ದಕ್ಕೆ ಥ್ಯಾಂಕ್ಸು, ಅಭಿನಂದಿಸಿದ್ದಾರೆ. ಇಲ್ಲ ಸರ್, ನಾನು ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಅಲ್ಲ, ನಾನು ಈ ಕಾರ್ಯಕ್ರಮದ ಒಂದು ಭಾಗ ಅಷ್ಟೇ. ಈ ಕಾರ್ಯಕ್ರಮದ ಒಂದು ಭಾಗ. ದಯವಿಟ್ಟು ನನ್ನನ್ನು ಥ್ಯಾಂಕ್ಸ್ ಹೇಳಂಗಿಲ್ಲ. ನಾನು ಇನ್ನು ಮುಂದೆನೂ ಕೂಡ ಹೇಳ್ತೀನಿ, ನೀವು ನನ್ನ ಕರೆಯೋದೇ ಬೇಕಾಗಿಲ್ಲ, ಸುಮ್ಮನೆ ಒಂದು ಮೆಸೇಜ್ ಮಾಡಿದ್ರೆ ನಾನಲ್ಲಿರ್ತೀನಿ ಸರ್, ನಾನಲ್ಲಿರ್ತೀನಿ. ಇದು ಯಾವುದೇ ಫೇವರ್ ಅಲ್ಲ, ಇದು ಯಾರಿಗೂ ಫೇವರ್ ಮಾಡ್ತಾ ಇರೋವಂಥದ್ದಲ್ಲ. ನನ್ನ ಕರ್ತವ್ಯ ನಾನು ಇಲ್ಲಿರಬೇಕು ಅಂತ ಅನ್ನೋವಂಥದ್ದು. ಇವತ್ತು ಕ್ರೀಡೆ ವಿಚಾರಕ್ಕೆ ಬಂದ್ಬಿಡ್ತೀನಿ. ಇವತ್ತು ನಾವು ಬರೀ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಆ ರಂಗ ಮಾತ್ರ ಅಲ್ಲ, ಈ ರಂಗ ಮಾತ್ರ ಅಲ್ಲ ರೀ, ಕ್ರೀಡಾ ಮನೋಭಾವ ಇರೋವಂಥ ಮನುಷ್ಯ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಬದುಕಿನಲ್ಲಿ ಸಕ್ಸಸ್ಫುಲ್ ಆಗಿರೋವಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಅದರ ಹೆಸರಿನಲ್ಲಿ ಒಂದು ಕ್ರೀಡೆಯ ವಿಚಾರದಲ್ಲಿ ಇವತ್ತು ಕನ್ನಡ ಚಿತ್ರರಂಗ ಇವತ್ತೊಂದು ಕ್ರೀಡಾ ಉತ್ಸವ ಅಂತನ್ನುವ ಹೆಸರಿನಲ್ಲಿ ಉತ್ಸವ ಮಾಡ್ತಾ ಇದೆ ಅಂತ ಅನ್ನೋದಾದರೆ, ಇವತ್ತು ಕ್ರೀಡಾ ಮನೋಭಾವದ ಕೊರತೆ ಇದೆ ಎಲ್ಲರಿಗೂ ಕೂಡ. ಇವತ್ತು ಇವ್ರಿಗವರು ನಿಜಕ್ಕೂ ಹೇಳ್ತೀನಿ, ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಮನಸ್ತಾಪಗಳೇ ಇರಲ್ಲ, ಯಾವ ಜಗಳಗಳು ಇರಲ್ಲ, ಇಡೀ ಪ್ರಪಂಚದಲ್ಲೇ ಇರೋದಿಲ್ಲ ಅಂತ ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಾನೆ ಇದೆ. ಇವತ್ತು 2ನೇ ವರ್ಷದ, ಅಂದರೆ 2ನೇ ಸಲದ ಇವತ್ತು ಈ ಉತ್ಸವ ಭಾಳ ವಿಜೃಂಭಣೆಯಿಂದ ಆಗ್ತಾ ಇರಲಿ. ಇಲ್ಲಿ ನಾನು ಅಂದ್ಕೊಳ್ಳೋದಿಷ್ಟೇ, ಯಾರು ಗೆದ್ದರು, ಯಾರು ಬಂದರು, ಯಾರು ಫಸ್ಟ್ ಬಂದರು, ಯಾರು ಲಾಸ್ಟ್ ಹೋದರು ಅನ್ನೋದಲ್ಲ, ಯಾರು ಗೆದ್ದರು ಅಂತ ಅನ್ನೋದಲ್ಲ. ಒಟ್ಟಿನಲ್ಲಿ KFCC ಗೆಲುವು ಆಗಬೇಕು. KFCCಯ ಗೆಲುವು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಆಗುತ್ತೆ ಅಂತ ಅನ್ನುವಂಥ ನಂಬಿಕೆ ನನಗೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಇವತ್ತು ನನಗೆ ಈ ಒಂದು ವಂಡರ್ಫುಲ್ ಸ್ಟೇಜನ್ನು ಕೊಟ್ಟಂಥ ಹೆಸರಿಸ್ತಾ ಹೋಗೋಕ್ಕೆ ಏನು ಬೇಕಾಗಿಲ್ಲ. ನಾನು ಎಲ್ಲರೂ ನಮ್ಮವರೇ. ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಇದು 2ನೇ ವರ್ಷದ್ದು ಕಾರ್ಯಕ್ರಮ. 2 10 ಆಗಲಿ, 10 100 ಆಗಲಿ, 100 ನಿರಂತರವಾಗಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.